ಹೇಳಿ. ಪುತ್ತೂರು ನಗರದಾದ್ಯಂತ ಕೆಲವೊಂದು ಕಚೇರಿಗಳ ಎದುರು ಭಾಗದಲ್ಲಿ ಬೇಡುವವರದ್ದು ಒಂದು ತಂಡ ಅಲ್ಲಲ್ಲಿ ಬೀಡುಬಿಟ್ಟಿದ್ದ ವಿಚಾರಗಳು ಸುಮಾರು ವರ್ಷಗಳಿಂದ ಇದೊಂದು ಪ್ರಚಲಿತದಲ್ಲಿದೆ ಮತ್ತು ನಾವು ಇದನ್ನು ನೋಡಿದ್ದೇವೆ. ಇದರ ಬಗ್ಗೆ ಸರ್ಕಾರಕ್ಕೆ ಕೂಡ ನಾವು ಮನವಿಯನ್ನು ಕೊಡುತ್ತಾ ಬಂದಿದ್ದೇವೆ. ಆದರೆ ಈ ಬೇಡುವವರದ್ದು ಒಂದು ನಿರ್ಮೂಲನೆ ಈವರೆಗೆ ಸರ್ಕಾರ ಮಾಡಲಿಲ್ಲ. ಅದಕ್ಕೆ ಸಮಂಜಸವಾದ ಯಾವುದೇ ಒಂದು ಪ್ರಗತಿಯಾದ ಒಂದು ಕಾರ್ಯಕ್ರಮವನ್ನು ಕೂಡ ಬೇಡುವವರ ಬಗ್ಗೆ ಮಾಡಲಿಲ್ಲ ಮತ್ತು ಅವರನ್ನು ಕೊಂಡೋಗಿ ಸಾಂತ್ವನ ಕೇಂದ್ರಕ್ಕೆ ಸೇರಿಸುವಂಥ ಕೆಲಸ ಕೂಡ ಮಾಡಲಿಲ್ಲ. ಮಾಡಿದರೂ ಅದು ಕಾಟಾಚಾರಕ್ಕೆ ಕೊಂಡೋಗಿ ಬಿಡುವುದು, ಒಂದು ತಿಂಗಳಲ್ಲಿ ಬರುವುದು, ಇದೇ ವಿಚಾರ ಆಗಿದೆ. ಈಗಾಗಲೇ ನೋಡಿ, ತಾಲೂಕು ಕಚೇರಿಯಲ್ಲಿ ಒಂದು 5-6 ಕಡೆ ಬೋರ್ಡ್ ಹಾಕಿದ್ದಾರೆ, ಬೇಡುವವರಿದ್ದರೆ ಸರ್ಕಾರದ ಗಮನ ಸೆಳೆಯಿರಿ ಅಂತೇಳಿ. ಆದರೆ ಅದು ನೋಡಿ, ಅದು ಜನಸಾಮಾನ್ಯರಿಗೆ ಗೊತ್ತಾಗೋಕ್ಕೆ ಮಾಡಬೇಕಿತ್ತು. ಇದು ಒಂದು ಸೋಷಿಯಲ್ ವೆಲ್ಫೇರ್ ಆಫೀಸಿನವರು ಅವ್ರದ್ದೊಂದು ಅಂದರೆ ಒಂದು ಬೋರ್ಡ್ ಅವರಿಗೆ ಹಾಕುವಂಥ ಒಂದು ವಿಚಾರ ಆಗಬೇಕು. ಅದನ್ನು ಬೋರ್ಡನ್ನು ಹಾಕ್ತಾರೆ, ಅದಕ್ಕೆ ಬೇಕಾದ ಅಮೌಂಟನ್ನು ತಗೊಳ್ತಾರೆ ಹೊರತು ಇದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಇದು ಎಲ್ಲಿ ಬೇಕೆಂದರೆ ಸರ್ಕಾರಿ ಎಲ್ಲಿ ಸರ್ಕಾರಿ ಕಟ್ಟಡಗಳಿವೆ ಅಥವಾ ಸರ್ಕಾರಿ ಪ್ರೇರಿತ ಯಾವುದಾದ್ರೂ ಸಂಸ್ಥೆಗಳು ನೋಡಿ, ದೇವಸ್ಥಾನದ ಎದುರುಗಡೆ ದಿನಂಪ್ರತಿ ತುಂಬ ಬೇಡುವವರದಿದೆ, ಅಲ್ಲಿ ಇದನ್ನು ಕನ್ನಡದಲ್ಲಿ ಹಾಕಬೇಕು. ಇದು ಇಂಗ್ಲೀಷಲ್ಲಿ ಹಾಕುವಂಥ ಕ್ರಮ ಅಲ್ಲ. ಯಾಕೆಂದರೆ ಇದು ಕರ್ನಾಟಕ, ಇಲ್ಲಿ ಕನ್ನಡದವರೇ ಜಾಸ್ತಿ ಇರೋದು, 99% ಕನ್ನಡದವರೇ ಬರೋದು. ಆದ್ದರಿಂದ ಇದನ್ನು ಕನ್ನಡದಲ್ಲಿಯೇ ಹಾಕಬೇಕು ಹೊರತು ಇದು ನನ್ನ ಲೆಕ್ಕದಲ್ಲಿ ಇದು ಕನ್ನಡದ ಬೇಡುವವರಿಗೆ ಬರೆದದಲ್ಲ, ಇಂಗ್ಲೀಷ್ನ ಬೇಡುವವರು ಓದಿ ಹೋಗಲಿ ಅಂತೇಳಿ ಒಂದು ವಿಚಾರವನ್ನು ಸರ್ಕಾರ ಬರೆದಿರಬೇಕು ಅಂತೇಳಿ ನನ್ನ ಭಾವನೆ. ಆದ್ದರಿಂದ ಇಂಥ ಒಂದು ದುಂದುವೆಚ್ಚ, ಈ ಬೋರ್ಡ್ ಇಲ್ಲಿ ಸರ್ಕಾರಿ ಕಚೇರಿಗಳಿಗೆ ಈ ಬೋರ್ಡ್ ಹಾಕುವಂಥ ದುಂದುವೆಚ್ಚವನ್ನು ತಡೆಯಬೇಕು. ಇದನ್ನು ಬೇಕಾದಲ್ಲಿ ಹಾಕಬೇಕು. ಯಾಕೆಂದರೆ ಸರ್ಕಾರಿ ಪ್ರೇರಿತ ಅಂದರೆ ಈ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಆದಷ್ಟು ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಮುನ್ಸಿಪಾಲ್ಟಿ ಎದುರು ಸರ್ಕಾರಿ ಕಚೇರಿಗಳು, ತಾಲೂಕು ಪಂಚಾಯತ್, ತಹಶೀಲ್ದಾರ್ ಕಚೇರಿ ಇಲ್ಲಿ ಎದುರುಗಡೆ ಹಾಕಬೇಕು ಹೊರತು ಇದನ್ನು ಹಿಂಬದಿ ಹಾಕಿದರೆ ಇದನ್ನು ಯಾರೂ ಕೂಡ ನೋಡುವುದಿಲ್ಲ ಅಂತೇಳಿ ನಾನು ಈ ಬಗ್ಗೆ ಸರ್ಕಾರದ ಗಮನವನ್ನು ಸೆಳೆಯುತ್ತೇನೆ.